ಕಾಂಗ್ರೆಸ್ ಬಂದ ಮೇಲೆ ಸುಲಿಗೆ ಹೆಚ್ಚಾಯಿತು. ಎಲ್ಲ ಕಡೆಯಲ್ಲೂ ಎಲ್ಲ ಜೈಲುಗಳು ರೆಸಾರ್ಟ್ಗಳಾಗಿವೆ. ಈಗ ಜೈಲುಗಳೆಲ್ಲ ರೆಸಾರ್ಟ್ಗಳಾಗಿವೆ. ಸೆರೆಮನೆ ಆಗಬೇಕಾದವೆಲ್ಲ ಅರಮನೆ ಆದರೆ ನಾವೇನು ಮಾಡೋಕ್ಕಾಗತ್ತೆ? ಸೆರೆಮನೆಗೆ ಅರ್ಥ ಬರಬೇಕಲ್ಲ. ಸೆರೆಮನೆ ಎಲ್ಲ ಈಗ ಅರಮನೆ ಆಗ್ಬಿಟ್ಟಿವೆ ಅವು. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಯಾರೋ ಅಲ್ಲಿ ಸೂಪರ್ಡೆಂಟ್ ಯಾರೋ ಇದ್ದಾರೆ, ಲೇಡಿ, ಅವ್ರ ಹೆಸರು ನನಗೇನೋ ಮಾಲಿನಿ ಕೃಷ್ಣಮೂರ್ತಿ. ಅವರು ಹೊಸ ಮನೆ ಕಟ್ತಾ ಇದ್ದಾರಂತೆ. ಹೊಸ ಮನೆ, ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಹೊಸ ಮನೆ ಕಟ್ತಾ ಇದ್ದಾರೆ. ಅದರ ಖರ್ಚು ವೆಚ್ಚಗಳೆಲ್ಲಾನು ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು ಬಂದಿದೆ. ಈಗ ಇದನ್ನ ಇಮ್ಮಿಡಿಯೇಟ್ಲಿ ಗೃಹ ಸಚಿವರು ಇದನ್ನು ಚೆಕ್ ಮಾಡಬೇಕು. ಮುಖ್ಯಮಂತ್ರಿಗಳು ಕೂಡ, ಅವರಲ್ಲೂ ಕೂಡ ನಾನು ಗಮನ ಸೆಳೀತಾ ಇದ್ದೇನೆ, ತಕ್ಷಣ ಅವರನ್ನ ಸಸ್ಪೆಂಡ್ ಅಲ್ಲಿ ಇಡಬೇಕು. ಇದು ಎನ್ಕ್ವೈರಿ ಮಾಡಬೇಕು. ಈಗ ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಅವರು ಹೊಸ ಮನೆ ಕಟ್ತಾ ಇರೋದು ನಿಜಾನ? ಅದಕ್ಕೆ ಜಲ್ಲಿ, ಮರಳು, ಸಿಮೆಂಟಿಂದ ಎಲ್ಲವೂ ಕೂಡ ಅಲ್ಲಿಂದನೇ ಈಗ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕೇಳಿ ಬಂದಿದೆ. ಅವರು ತುಂಬಾ ಕರಪ್ಟು, ಕೋಟಿಗಟ್ಟಲೆ ಇವತ್ತು ಅವ್ರ ಹತ್ರ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್, ಲಾಸ್ಟ್ 7 months ಅಲ್ಲಿ 47 ರೇಪ್ಗಳು ನಡೆದಿದೆ ಅಂತ ಅದನ್ನೇ ನಾನು ಹೇಳಕ್ಕೋದೆ ಆಗ್ಲೇ. ರೇಪ್ಗಳು ಯಥೇಚ್ಛವಾಗಿ ಆಗ್ತಿದೆ, ಮರ್ಡರ್ಗಳು ಆಗ್ತಾ ಇದೆ, ರೈತರ ಆತ್ಮಹತ್ಯೆಗಳು ಆಗ್ತಾ ಇದೆ. ನಾನು ಅಂಕಿಅಂಶಗಳ ಸಮೇತ ಹೇಳ್ಬೇಕಂತಿದ್ದೆ, ಇರ್ಲಿ, ನನ್ನ ಹತ್ರ ಇದೆ ಎಲ್ಲಾನು. ಆದ್ರೆ ಈ ಸರ್ಕಾರ ಈ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಈ ಇದು ಲೂಟಿ ಕೆಲಸಗಳಿದೆಯಲ್ಲ, ಈಗ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಇದರಿಂದಾಗಿ ಇನ್ನೊಂದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಸಮಯ ಅವ್ರಿಗಿಲ್ಲ. ಆದ್ರಿಂದಲೇ ಲಾ ಅಂಡ್ ಆರ್ಡರ್ ಹಾಳಾಗಿ ಹೋಗ್ತಾ ಇದೆ. ಆಮೇಲೆ ಕಂಟ್ರೋಲ್ ಓವರ್ ದಿ ಆಫೀಸರ್ಸ್ ಇಲ್ಲವೇ ಇಲ್ಲ, ಕಂಟ್ರೋಲೇ ಇಲ್ಲ. ಯಾಕೆಂದ್ರೆ ಕಂಟ್ರೋಲ್ ಇರ್ಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ನೀವು ಶುದ್ಧರಾಗಿರ್ಬೇಕು. ಒಬ್ಬ ಅಧಿಕಾರಿ ನಮ್ಮ ಹತ್ರ ಬಂದಾಗ ನಾವು ಶುದ್ಧವಾಗಿದ್ದೀವಿ ಅಂತಂತಂದ್ರೆ ಅವ ಬಹಳ ನಿಷ್ಠೆಯಿಂದ ನಡ್ಕೊಳ್ತಾರೆ. ನಾವು ಶುದ್ಧವಾಗಿಲ್ಲ, ಅವ್ರ ಹತ್ರ ಕೈ ಚಾಚಿದ್ದೀವಿ ಅಂತಂದ್ರೆ ನಮಗೆ ಫ್ರೆಂಡ್ಗಿಂತ ಹೆಚ್ಚಾಗಿ ನಡ್ಕೊಳ್ತಾನೆ. ನಮ್ಮ ಹತ್ರ ಫ್ರೆಂಡ್ಲಿ ಇರ್ತಾನಲ್ಲ, ಆಫೀಸರ್ ಬಿಟ್ಬಿಡ್ತಾನೆ. ಇದರಿಂದಾಗಿ ಇವತ್ತು ಎಲ್ಲ ಕಡೆಯಲ್ಲೂ ಏನಾಯ್ತು, ಒಬ್ಬ ಓಪನ್ ಆಗಿ 30 ಲಕ್ಷ ಕೊಟ್ರೇನೆ, ಇಲ್ಲ ಅಂತಂದ್ರೆ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಯಾದಗಿರಿಯಲ್ಲಿ ಪರಶುರಾಮ್ ಚಲವಾದಿ ಅನ್ನೋನ್ನ. 7 ತಿಂಗಳಿಗೆ ಅಂದ್ರೆ ಏನಕ್ಕೆ ಆಗ್ತೀರಿ? 7 ತಿಂಗಳಿಗೆ 30 ಲಕ್ಷ ಕೊಟ್ಟು ಅವನೇನ್ ಮಾಡ್ಬೇಕು? ಹೋಗಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ 2 ವರ್ಷಗಳ ತನಕ ಮುಟ್ಟಬಾರ್ದು ಅಂತ. ಮತ್ತೆ ಆ MLA ಆತನ ಮೇಲೆ ಇವತ್ತು ಇದು ಇದೆ, ಜಾತಿ ನಿಂದನೆ ಕೇಸು ಇದೆ, ಕರಪ್ಷನ್ ಕೇಸು ಇದೆ. ಮೊದಲ ದಿವಸ ಹೇಳ್ತಿದ್ರು ಅಬ್ಸ್ಕ್ಯಾಂಡಿಂಗ್ ಅಂತ. ಈಗೇನಿಲ್ಲ, ಪೊಲೀಸ್ನವರು ರಕ್ಷಣೆ ಕೊಟ್ಟು ಮನೆಯಲ್ಲಿಟ್ಟಿದ್ದಾರೆ ಆತನ್ನ, MLAನ ಚೆನ್ನಾರೆಡ್ಡಿನ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇದುವರೆಗೂ? ಸಾಧ್ಯನೇ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದಾರೆ ಇವರು. ಸರ್ಕಾರವೇ ಎಲ್ರಿಗೂ ರಕ್ಷಣೆ ಕೊಡ್ತಾ ಇದೆ, ಅರೆಸ್ಟ್ ಮಾಡಿಲ್ಲ. ಇಂಥ ಪರಿಸ್ಥಿತಿ, ಇದು ಕರಪ್ಷನ್ ತುಂಬಿ ಹೋಗಿದೆ. ಈ ಎಲ್ಲ ಕಾರಣಗಳಿಂದ ಇವತ್ತಿನ ದಿವಸ ಇವರು ಸರ್ಕಾರ ನಡೆಸಲಿಕ್ಕೆ ಯೋಗ್ಯರಲ್ಲ ಅನ್ನೋದೇ ಇವತ್ತಿರ್ತಕ್ಕಂಥ ವಿಚಾರ. ಜನ ಕೂಡ ಅದನ್ನೇ ಮಾತಾಡ್ತಿದ್ದಾರೆ.